ವಿಷಯವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಲ್ಲು ಹಾಕಿದ್ದಾರೆ ಅಧಿಕಾರಿ ವಿರುದ್ಧ ಅಥವಾ ಸಿಬ್ಬಂದಿ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ವಿಜಯೇಂದ್ರ ಮಾಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ಕಡೆಗೂ ಕೂಡ ವಿಜಯೇಂದ್ರ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಒಂದ್ ಕಡೆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಲ್ಲು ಹಾಕಿದಂತ ಅಧಿಕಾರಿ ಸಿಬ್ಬಂದಿ ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹದ ಜೊತೆಯಲ್ಲಿ ಇದು ಸರ್ಕಾರದ ಹೀನ ಮನಸ್ಥಿತಿಯ ಮುಖವಾಡ. ಜನಿವಾರ ತೊಡೋದು ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಈ ಬಗ್ಗೆ ಸರ್ಕಾರ ಸಚಿವರು ಉತ್ತರ ಕೊಡಬೇಕು ಅಂತ ಹೇಳಿ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ. ಶಿಕ್ಷಣ ಅಂದ್ರೇನೆ ಅದು ಸಂಸ್ಕಾರ. ಅದಿಲ್ಲದವರು ಶಿಕ್ಷಣ ಖಾತೆಯನ್ನ ನಿರ್ವಹಿಸಿದ್ರೆ ಏನ್ ಪರಿಣಾಮ ಆಗಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿಗಳು ಈ ಸಂಬಂಧವಾಗಿ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಲ್ಲು ಹಾಕಿ ಹಿಂದೂ ಸಂಪ್ರದಾಯದ ಆಚಾರ ವಿಚಾರವನ್ನ ಅಪಮಾನಿಸಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ವಿಜಯೇಂದ್ರ ಆಗ್ರಹವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗಾಗಿರುವಂತ ಗೊಂದಲದಿಂದ ಓರ್ವ ವಿದ್ಯಾರ್ಥಿಗೆ ಪರೀಕ್ಷೆನೇ ಮಿಸ್ ಆಗಿದೆ. ಈಗ ಅವಕಾಶ ಕೊಡಕ್ ಆಗಲ್ಲ, ಹಂಗೆ ನಾವು ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿ ಭವಿಷ್ಯದ ಕತೆ ಏನು ಅನ್ನೋದು ಈಗ ಇಮಿಡಿಯೇಟ್ ಆಗಿ ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆ. ಇದ್ರ ಜೊತೆಯಲ್ಲಿ ಈಗ ಬ್ರಾಹ್ಮಣ ಅಂದ್ರೆ ಆ ಸಮುದಾಯದವರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ, ಜನಿವಾರ ತೆಗ್ಸಿರೋದಕ್ಕೆ ತೆಗೆದಿಲ್ಲ ಅಂತ ಈ ವಿದ್ಯಾರ್ಥಿ ಹೇಳಿರೋದಕ್ಕೆ. ಖಂಡಿತ ಶರ್ಮಿತ್, ಯಾಕಂದ್ರೆ ವಸ್ತ್ರ ಸಮಿತಿಯ ಹಿನ್ನೆಲೆಯಲ್ಲಿ ಅಥವಾ ವಸ್ತ್ರ ಸಮಿತಿಯ ಹೆಸರಿನಲ್ಲಿ ಈ ರೀತಿಯಾಗಿ ತಮ್ಮ ಆಚಾರಗಳನ್ನೆಲ್ಲವನ್ನು ಕೂಡ ತೊಡೆದು ಹಾಕುವ ರೀತಿಯಾಗಿ ನಡೆದುಕೊಂಡಿರುವಂತಹ ಮೇಲ್ವಿಚಾರಕರ ಕ್ರಮ ಏನಿದೆ, ಸಿಇಟಿ ಪರೀಕ್ಷೆ ಮೇಲ್ವಿಚಾರಕರ ಕ್ರಮದ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬನ್ನಿ, ನಮ್ಮ ಜೊತೆಗೆ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷ ಎಸ್ ರಘುನಾಥ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಈಗಷ್ಟೇ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ಫೋನ್ ಮಾಡಿ ಆಗ್ರಹಿಸಿದ್ದಾರೆ. ಏನು ತಮ್ಮ ಆಗ್ರಹ ಇದೆ ಅದನ್ನೇ ಕೇಳೋಣ. ಸರ್, ಈಗ ನಿನ್ನೆ ನಡೆದಂತ ಘಟನೆ ನಿಜವಾಗ್ಲೂ ಕೂಡ ಅದು ಖಂಡನೀಯ ಅಂತ ಹೇಳಿ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ತಾವು ಏನು ಆಗ್ರಹಿಸ್ತಾ ಇದ್ದೀರಿ ಸರ್? ಈಗ ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಇಟಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಬೇಕಾದ್ರೆ ನೀವು ಜನಿವಾರ ಅಂದರೆ ಯಜ್ಞೋಪವೀತವನ್ನು ಹೊರಗಡೆ ಇಟ್ಟು ಪರೀಕ್ಷೆ ಬರೀಬೇಕು ಅಂತ ಹೇಳಿ ಒಂದು ಕಂಪಲ್ಷನ್ ಮಾಡಿದ್ದಾರೆ. ಇದು ತುಂಬ ಖಂಡನೀಯವಾದ ವಿಚಾರ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಮತ್ತು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇವೆ. ಇಂತಹ ನೀತಿಗಳನ್ನ ದಯಮಾಡಿ ಸರ್ಕಾರದವರು ಇದನ್ನು ತೆಗಿಬೇಕು. ಸರ್ಕಾರ ಶೀಘ್ರದಲ್ಲೇ ಅತಿ ಕೂಡಲೇ ಈಗ ಬೇಷರತ್ತು ಇಂಥ ಅಧಿಕಾರಿಗಳು ಮಾಡಿರುವಂಥ ಕೃತ್ಯಕ್ಕೆ ಅದಕ್ಕೆ ಕ್ಷಮೆ ಯಾಚಿಸಬೇಕು. ಯಾಕೆಂದರೆ ಇದು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಆಗಿದೆ, ಇದು ಅಪಮಾನ ಮಾಡಿದ್ದಾರೆ. ಅನೇಕ ನಾವು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಬ್ರಾಹ್ಮಣ ಸಮುದಾಯ ಇದೆ ಅಂದರೆ ಒಂದು ಅಲ್ಪ ಸಂಖ್ಯಾತ ಒಂದು ಇದಕ್ಕೆ ಬಂದಿರೋದ್ರಿಂದ ಎಲ್ಲರೂ ಸೇರಿ ತುಳಿಬಹುದು ಅನ್ನೋ ರೀತಿಯಲ್ಲಿ ನಮ್ಮ ಸಮುದಾಯವನ್ನು ಇವತ್ತು ತುಳಿಯೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಶಿವಮೊಗ್ಗದಲ್ಲಿ ನಡೆದಿದೆ ಅಥವಾ ಬೀದರಲ್ಲಿ ಏನು ನಡೀತಾ ಇದೆ, ಇದೆಲ್ಲವೂ ಕೂಡ ನಮ್ಮ ಸಮುದಾಯನ ನಿಂದಿಸೋದು, ಅಪಮಾನ ಮಾಡೋದು ಮತ್ತು ತುಳಿಯೋದು ಒಂದು ಕೆಲಸ ಆಗಿಬಿಟ್ಟಿದೆ. ಇದಕ್ಕೆ ಸರ್ಕಾರ ಶೀಘ್ರದಲ್ಲೇ ಕಾನೂನು ಕ್ರಮ ತಗೋಬೇಕು. ಬೇಷರತ್ತಾಗಿ ಅವರನ್ನು ಇಂಥ ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಅಮಾನತುಗೊಳಿಸಬೇಕು. ಅವ್ರ ಮೇಲೆ ಕಾನೂನಿನ ಶಿಸ್ತು ಕ್ರಮ ಈ ಕೂಡಲೇ ಜರುಗಿಸಬೇಕು. ಜೊತೆಗೆ ನಮ್ಮ ಈ ಹುಡುಗರು ಯಾರು ಇವತ್ತು ಧೈರ್ಯದಿಂದ ಈ ಒಂದು ಇದನ್ನು ಸವಾಲನ್ನ ಎದುರಿಸಿದ್ದಾರೆ, ಅವ್ರಿಗೆ ಯಾರು ಪರೀಕ್ಷೆ ಬರೆಯೋಕ್ಕಾಗಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಮಾಡಿಕೊಡಬೇಕು ಪರೀಕ್ಷೆ ಬರೀಲಿಕ್ಕೆ. ಮತ್ತು ನಮ್ಮ ಯಾವ ವಿದ್ಯಾರ್ಥಿ ಇವತ್ತು ಇಂತಹ ಒಂದು ಅಸಹನೆಯನ್ನು ತಡ್ಕೊಂಡಿದ್ದಾರೆ ಮತ್ತು ಅಭಿಮಾನದಿಂದ ನಾನು ನನ್ನ ಈ ಒಂದು ಯಜ್ಞೋಪವೀತ ತೆಗೆಯೋದಿಲ್ಲ, ಬೇಕಾದರೆ ಪರೀಕ್ಷೆನೇ ಬರೆಯಲ್ಲ ಅಂತ ಹೇಳಿ ಒಂದು ಯಾವ ಹುಡುಗ ಒಂದು ಅಭಿಮಾನ ವ್ಯಕ್ತಪಡಿಸಿದ್ದಾನೆ, ಆತನಿಗೆ ನಮ್ಮ ಅನಂತ ಅಭಿನಂದನೆಗಳು ತಿಳಿಸ್ತೀವಿ. ಪರೀಕ್ಷೆ ಬರೀಲಿಕ್ಕೆ ಜನಿವಾರ ಎಲ್ಲಿ ಅಡ್ಡಿ ಆಗುತ್ತೆ? ಅದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಮತ್ತು ಇದ್ರ ಬಗ್ಗೆ ಡೈರೆಕ್ಟರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್, ಯಾವುದೇ ರೀತಿಯಾದಂಥ ನಿರ್ದೇಶನ ಇಲ್ಲ ಅಂತ ಹೇಳಿ. ಇದು ಏನಂತ ಹೇಳಿದ್ರೆ, ಈಗ ತಾನೇ ಕನ್ಸರ್ನ್ಡ್ ಮಿನಿಸ್ಟರ್ ಹತ್ರ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಅವರು ಕೂಡ ಅದೇ ಹೇಳಿದ್ರು, ಇದು ಖಂಡಿತವಾಗ್ಲೂ ಇದು ನಮಗೆ ನಾವು ಕೂಡ ಒಪ್ಕೊಳ್ಳೋದಿಲ್ಲ ಇಂಥ ಕೆಲಸನ. ಅವ್ರಿಗೆ ನಾವು ಹೇಳಿದ್ದೀವಿ ಸೂಕ್ತ ಕ್ರಮ ತಗೊಳ್ಬೇಕು ಅಂತ. ಅದ್ರ ಜೊತೆಗೆ ಆ ಹುಡುಗನ್ನೇ ಒಂದಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಎಲ್ಲೋ ಒಂದು ನಾವು ನೋಡಿದಂಥ ಸಂದರ್ಭದಲ್ಲಿ ಇದು ಬ್ರಾಹ್ಮಣ ಜನಾಂಗದ ಮೇಲೆ ಒಂದು ರೀತಿಯಾದ ಒಂದು ವ್ಯವಸ್ಥಿತ ರೀತಿಯಲ್ಲಿ
ಒಂದು ನಿಂದನೆ ಮಾಡುವಂಥದ್ದು ಅಥವಾ ದೌರ್ಜನ್ಯ ಎಸಗುವಂಥದ್ದು ಕಾಣಿಸ್ತಾ ಇದೆ. ಬೀದರಲ್ಲಿ ಅಪಹಾಸ್ಯ ಮಾಡಿದಾರೆ ಅಂತ ಹೇಳಿ ತಮಗೇನಾದ್ರೂ ಮಾಹಿತಿ ಬಂದಿದೆ? ಅಲ್ಲೂ ಕೂಡ ಸ್ಟೂಡೆಂಟ್ ಅಲೋ ಮಾಡಿಲ್ಲ, ಅವರು ಎಕ್ಸಾಮ್ ಬರೀದೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಿ ಏನಾದ್ರು ಮಾಹಿತಿ ಸಿಕ್ಕಿದೆ ಸರ್? ನಮಗೆ ನೇರವಾಗಿ ಇನ್ನೂ ಯಾರು ಬೀದರಿಂದ ಮಾತಾಡಿಲ್ಲ. ಅದರ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಚಾರ ತಿಳಿದು ಬಂದಿದೆ. ಇದು ಖಂಡಿತವಾಗ್ಲೂ ಇದೊಂಥರ ಅಪಹಾಸ್ಯ, ಒಂದು ಬ್ರಾಹ್ಮಣರನ್ನ ಅಪಹಾಸ್ಯ ಮಾಡೋದು ಒಂದು ಪದ್ಧತಿ ಆಗುತ್ತೆ. ಅಲ್ಲಿರುವ ಮೇಲ್ವಿಚಾರಕರೊಬ್ಬರು ಅಪಹಾಸ್ಯ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಜನಿವಾರ ಇದ್ರೆ ನೇಣು ಹಾಕೊಂಡು ಬಿಡಬಹುದು ಅನ್ನೋ ಕಾರಣಕ್ಕಾಗಿ ಅಲೋ ಮಾಡಲ್ಲ ಅಂತ ಹೇಳಿದಾರಂತೆ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆ ಸರ್? ಇದ್ರ ಬಗ್ಗೆ ಮಾಹಿತಿ ನಮಗೆ ಬೇರೆಯವರು ತಿಳಿಸಿರೋದೇ ಮಾಧ್ಯಮದ ಮುಖಾಂತರ ಬಂದಿದೆ. ವಿದ್ಯಾರ್ಥಿಗಳು ಇದು ಏನು ಪರೀಕ್ಷೆ ಬರೀಲಿಕ್ಕೆ ಬರೀತಾರೆ, ಬರಬೇಕಾದ್ರೆ ಉತ್ಸಾಹದಿಂದ ಪರೀಕ್ಷೆ ಬರೆದು ಅವರ ತಂದೆ ತಾಯಿಗಳು ಏನು ಆಸೆ ಇಟ್ಕೊಂಡಿದ್ದಾರೆ ಅದನ್ನು ಈಡೇರಿಸ್ಕೋದಕ್ಕೋಸ್ಕರ ಅವರು ಪರೀಕ್ಷೆ ಬರೀಲಿಕ್ಕೆ ಬರ್ತಾರೆ. ಯಾವುದೇ ವಿದ್ಯಾರ್ಥಿ ಆತನಿಗಿರುವಂಥ ಜನಿವಾರನ ಹಾಕ್ಕೊಂಡು ನೇಣು ಹಾಕ್ಕೊಳ್ಳಿಕ್ಕೆ ಯಾರೂ ಬರೋದಿಲ್ಲ. ಇದು ಕಪೋಕಲ್ಪಿತ. ಇದು ಒಂದು. ಎರಡನೇದು, ಯಾರಾದರೂ ನೇಣು ಹಾಕ್ಕೊಂಡಿದ್ರು ಕೂಡ ನಾವು ಎಲ್ಲಿ ಕೇಳಿದ್ದೀವಿ ಇಂಥದ್ದೆಲ್ಲ ನಿದರ್ಶನಗಳಲ್ಲಿ ಅಂದರೆ ಫಲಿತಾಂಶ, ಪರೀಕ್ಷೆ ಬರೆದ ನಂತರ ಬರೆಯುವಂಥ ಫಲಿತಾಂಶಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಗಿದ್ರೆ ಆತ ಮಾನಸಿಕವಾಗಿ ಕುಗ್ಗಿ ಆ ಥರ ಏನಾದರೂ ಒಂದು ಸೂಯಿಸೈಡ್ ಟೆಂಡೆನ್ಸಿ ಮಾಡ್ಕೊಳ್ತಾರೆ. ಆದರೆ ಇದು ಪರೀಕ್ಷೆಗೆ ಬರೆಯುವಂಥವ್ರು ಜನವಾರದಿಂದ ನೇಣಾಕೊಳ್ತಾರೆ ಅಂದರೆ ಇದು ತುಂಬಾನೇ ಹಾಸ್ಯಾಸ್ಪದವಾದಂಥ ವಿಚಾರ. ಇದು ನೇರವಾಗಿ ಅನ್ಸುತ್ತೆ ಇದು ಟೋಟಲ್ ಅಟ್ರಾಸಿಟಿ ಅಗೇನ್ಸ್ಟ್ ಬ್ರಾಹ್ಮಿನ್ ಕಮ್ಯುನಿಟಿ. ಸಿಎಂ ಅವರಿಗೆ ಏನು ಆಗ್ರಹಿಸ್ತೀರಿ ಸರ್? ಖಂಡಿತವಾಗ್ಲೂ ಸಿಎಂ ಅವರು ಸಂವಿಧಾನಾತ್ಮಕವಾಗಿ ಬ್ರಾಹ್ಮಣರಿಗೆ ಶ್ರೀರಕ್ಷೆ ಕೊಡಬೇಕು. ಸಂವಿಧಾನಾತ್ಮಕ ಈಕ್ವಾಲಿಟಿ ಅನ್ನೋ ಒಂದು ವಿಚಾರ ಬಂದಾಗ ಬ್ರಾಹ್ಮಣರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯನ ಖಂಡಿತವಾಗ್ಲೂ ಇದನ್ನ ನಿಲ್ಲಿಸಬೇಕು. ಮತ್ತೆ ಸರ್ಕಾರದಿಂದ ಬ್ರಾಹ್ಮಣರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಂರಕ್ಷಣೆ ಸಿಗಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸ್ತೀವಿ. ಈ ಕುರಿತು ಏನು ಭೇಟಿ ಮಾಡ್ತೀರಾ ನೀವು ಸಿಎಂ ಅವರು? ಖಂಡಿತವಾಗ್ಲೂ ಸಿಎಂಗೆ ನಮ್ಮ ಒಂದು ನಿಯೋಗ ತಗೊಂಡು ಹೋಗಿ ನಮ್ಮ MLAಗಳು MP ಗಳನ್ನೆಲ್ಲ ಮಾತಾಡಿಸ್ತೀವಿ. ಅವ್ರ ಮುಖಾಂತರವಾಗಿ ಒಂದು ನಿಯೋಗ ಖಂಡಿತವಾಗ್ಲೂ ತಗೊಂಡು ಹೋಗಿ ಅವ್ರಿಗೆ ಒಂದು ಮನವಿ ಸಲ್ಲಿಸ್ತೀವಿ. ಸೊ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಂತೆ ಎಸ್ ರಘುನಾಥ್ ಅವರ ಮಾತು. ಫೈನ್, ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಆಗಿರುವಂತಹ ಸುಚಿವೃತ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿವೃತ್, ನೆನ್ನೆ ಎಷ್ಟೊತ್ತಿಗೆ ಎಕ್ಸಾಮ್ ಸೆಂಟರ್ ನೀವು ಹೋಗಿದ್ದು? ಎಕ್ಸಾಮ್ ಸೆಂಟರ್ ಹೆಸರೇನು? ಯಾವ ಕಾಲೇಜಲ್ಲಿ ಹೋಗಿದ್ದು? ಎಷ್ಟೊತ್ತಿಗೆ ಹೋದ್ರಿ? ಎಷ್ಟೊತ್ತಿಗೆ ಜನಿವಾರ ತೆಗಿಬೇಕು ಅಂತಂದ್ರು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ? ನಾನು 9:50 10 ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ದಾರೆ ಮ್ಯಾಮ್. ಸಾಯಿ ಸ್ಫೂರ್ತಿ ಕಾಲೇಜ್ ಸೆಂಟರ್ ಪ್ರಿಮೈಸಸ್ ಅಲ್ಲಿ 10 ಇದ್ದಾರೆ. ಅವ್ರು ಚೆಕ್ ಮಾಡಿದ್ರು 10 ಜನಿವಾರ ಕಾಣಿಸ್ತಿ, ಹಿಂಗ ಕಾಣಿಸಿ ಅವ್ರು ಕಟ್ ಮಾಡ್ಕೊಂಡ್ ಬಾ ಅಂತಂದ್ರಿ ಅವ್ರು. ಓಕೆ, ನಾನ್ ಹಂಗಂದ್ರೆ ಗ್ರಾಮೀಣ ಸಮಾಜದಲ್ಲಿ ಅವ್ರ ಹೆಸರೇನಾದ್ರೂ ಗೊತ್ತಾ ನಿಮ್ಗೆ? ಯಾರು ಹೇಳಿದ್ದು? ಹೆಸರೇನ್ ಗೊತ್ತಿಲ್ಲ ಮ್ಯಾಮ್, ಅವ್ರದ್ದು ನೋಡಿಲ್ಲ. ಓಕೆ, ಅವರೇ ಮೊನ್ನೆನೂ ಇದ್ರಾ ಚೆಕ್ ಮಾಡುವಾಗ? ಹೌದ್ ಮ್ಯಾಮ್, ಫಿಸಿಕ್ಸ್ ಕೆಮಿಸ್ಟ್ರಿಗೂ ಅವರೇ ಇದ್ರು ಚೆಕ್ ಮಾಡೋರು. ಸೊ ಅವಾಗ ಜನಿವಾರ ವಿಷಯ ಏನ್ ಬರ್ಲಿಲ್ಲ? ಏನ್ ವಿಷಯ ಬರ್ಲಿಲ್ಲ ಮ್ಯಾಮ್, ನಾರ್ಮಲ್ ಎಲ್ಲ ಚೆಕ್ ಮಾಡಿದ್ರು, ಮ್ಯಾಲ್ ಬಿಟ್ರು. ಫಿಸಿಕ್ಸ್ ಕೆಮಿಸ್ಟ್ರಿ ಪೇಪರ್ ಆಯ್ತು. ನಿನ್ನೆ ಮ್ಯಾಚ್ ಕೊಡುವಾಗೆ ಹಿಂಗ್ ಜನಿವಾರ ನೋಡಿದ್ರು, ಕಟ್ ಮಾಡ್ಕೊಂಡ್ ಬಾ ಅಂತ ತೊಂದ್ರೆ ಮಾಡಿದ್ರು. ಈಗ ನಿಮ್ ಜೊತೆ ಇದ್ದ ಬೇರೆ ಹುಡುಗರಿಗೂ ಹಿಂಗೆ ಅಂದ್ರ ಜನಿವಾರ ಇದ್ದವ್ರಿಗೆ ತೆಗಿಬೇಕು ಅಂತ? ಇಲ್ಲ ರೀ ಮ್ಯಾಮ್, ನಾನ್ ಒಬ್ಬವೇ ನಿಂತಿದ್ದ ಅಲ್ಲಿ, ಬಾಕಿ ಎಲ್ಲರಿಗೆ ನೋಡಿ ಬಿಟ್ರು. ಅವ್ರು ಯಾರು ಜನಿವಾರ ಹಾಕಿರ್ಲಿಲ್ಲ ಅದ್ರಲ್ಲಿ ಯಾರು? ಅದ್ರಾಗ ನಾನ್ ನೋಡಿಲ್ರಿ ಮ್ಯಾಮ್, ಯಾಕಂದ್ರೆ ಟೈಮ್ ಆಗ್ತಾ ಇತ್ತು. 10:30 ಒಳಗಲ್ಲಿ ಫಸ್ಟ್ ಬೆಲ್ ಒಳಗೆ ಅಲ್ಲಿ ಕ್ಲಾಸ್ನಾಗ ಇರ್ಬೇಕಂತಿತ್ತು. ಅವ್ರು ಬಿಡ್ತಾ ಇಲ್ಲ. ಓಕೆ, ಈಗ ಇಡೀ ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮಗ್ ಮಾತ್ರ ಹೊರಗಡೆ ನಿಲ್ಸಿದ್ರ ಜನಿವಾರದ ವಿಷಯವಾಗಿ? ಹೌದು ಮ್ಯಾಮ್, ನಾನ್ ಒಬ್ಬನೇ ಹೊರಗೆ ನಿಂತಿದ್ದೆ. ಈಗ ತೆಗಿಯಲ್ಲ ಅಂತ ಹೇಳಿದ ತಕ್ಷಣ ಒಳಗಡೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತಂದ್ರ? ಯಾವ್ದು ಕಾರಣಕ್ಕೆ ಬಿಡಲ್ಲ ಅಂತಂದ್ರಿ ಅವ್ರು. ನೀನು ತೆಕ್ಕೊಂಡ್ ಬಾ, ಇಲ್ಲ ನೀನ್ ಅಲೌ ಮಾಡಲ್ಲ ಪೇಪರ್, ಇಲ್ಲಿಂದ ಪೇಪರ್ ಕೊಡಲ್ಲ, ನನಗ ಸಂಬಂಧ ಇಲ್ಲ ಅಂತಂದ್ರೆ ಅವ್ರು. ಆ ಟೈಮ್ನಲ್ಲಿ ಬೇರೆ ಯಾರು ಬಂದು ವಿಚಾರಿಸ್ಲಿಲ್ವಾ ಅಲ್ಲಿ? ಯಾರು ವಿಚಾರಿಸಿಲ್ಲ ಮ್ಯಾಮ್, ಯಾರು ಸಪೋರ್ಟಿಗೆ ಬಂದಿಲ್ಲ. ನಾನು ಒಬ್ಬವೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ತೆಗಿಯಲ್ಲ ಅಂತ ಹೇಳಿ ಅಲ್ಲಿಂದ ನೀವು ವಾಪಸ್ ಬಂದ್ಬಿಟ್ರಾ ಅಥವಾ ಅಲ್ಲೇ ವೇಟ್ ಮಾಡ್ತಾ ಇದ್ರಾ? ನಾನು ಅಲ್ಲಿ ವೇಟ್ ಮಾಡ್ತೀನಿ ಮ್ಯಾಮ್. 10:45-50 ತನಕ ವೇಟ್ ಮಾಡ್ತೀನಿ. ಮತ್ತೆ ಅವ್ರು ಕೇಳ್ತಾ ಇಲ್ಲ. ಅವ್ರು ಇದು ಆಯ್ತು, ಮತ್ತೆ ನಾನು ಮನೆಗೆ ಬಂದು ಪೇರೆಂಟ್ಸಿಗೆಲ್ಲ ಫೋನ್ ಹಚ್ಚಿದೆ, ಹಿಂಗಾಯ್ತಂತ. ಸುಚಿವ್ರತ್, ಅದೇನೋ ಜನಿವಾರದ ವಿಷಯವಾಗಿ ಬೇರೆ ಏನೋ ಅವಹೇಳನ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅಂದ್ರೆ ಕಾಂಟ್ರವರ್ಸಿ ತರ ಸ್ಟೇಟ್ಮೆಂಟ್ ಕೊಟ್ರಂತಲ್ಲ ಅವರು, ಏನದು? ಅದೇ ಜನಿವಾರ ಹಾಕೊಂಡು ಒಳಗಡೆ ಬಿಟ್ರೆ ಸೂಸೈಡ್ ಮಾಡ್ಕೊಳಕ್ ಆ ದಾರ ಯೂಸ್ ಮಾಡ್ತೀರಾ, ಅದು ನಿಮ್ಮ ಹತ್ರನೇ ಹೇಳಿದ್ರ ಡೈರೆಕ್ಟ್ ಆಗಿ? ಹೌದು ಮ್ಯಾಮ್. ಎಕ್ಸಾಕ್ಟ್ ಆಗಿ ಏನ್ ಹೇಳಿದ್ರು? ಅಲ್ಲಿ ಪೊಲೀಸ್ ಆಫೀಸರ್ ಟೈಪ್ಸ್ ಇದ್ರಿ ಮ್ಯಾಮ್, 3 ಜನ. ಅದ್ನಾಗಿನ್ ಒಬ್ಬರು ಅಂದ್ರಿ ಹಿಂಗ, ನೀವ್ ಹಿಂಗ ಥ್ರೆಡ್ ಅಪ್ಲೇ ಇದೆ, ಹಗ್ಗ ಅಪ್ಲೇ ಇದೆ, ಮತ್ ನೀವ್ ಅಲ್ಲಿ ಮ್ಯಾಲ ಹೋಗಿ ನಿಮಗೇನ ಪ್ರೆಷರ್ ಆಯ್ತು, ಏನ ಪೇಪರ್ ಅಲ್ಲಿ ಬಿಡಿಸ್ಲಿಕ್ ಬಂದಿಲ್ಲ, ನೀವು ಹಿಂಗ ಸೂಸೈಡ್ ಮಾಡ್ಕೊಂಡ್ರೆ, ಕುದ್ಗಿಸ್ಲಿಕ್ಕೆ ಹಾಕೊಂಡ್ರೆ ನಮ್ದು ಕಾಲೇಜ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಮತ್ತೆ ನಮ್ದು ಬದನಾಮಿ ಆಗುತ್ತೆ, ಅದಕ್ಕೆ ನೀವು ಕಟ್ ಮಾಡ್ಕೊಂಡು ಹೋಗಿ ಅಂತಂದ್ರು ಅವ್ರು ಪೊಲೀಸ್ ಅವರು.
ಪೇರೆಂಟ್ಸ್ ಗಮನಕ್ಕೆ ತರ್ತೀರಾ ನೀವು ಮನೆಗೆ ಹೋಗಿ? ಸಹಜವಾಗಿ ನಿಮ್ಗೊಂದು ಆತಂಕ ಆಗುತ್ತೆ, ಯಾಕಂದ್ರೆ ಮೊನ್ನೆ ಎಕ್ಸಾಮ್ ಬರ್ದಿದ್ದೀನಿ, ನಿನ್ನೆ ಮ್ಯಾಥ್ಸ್ ಇತ್ತಾ? ಹೌದು ಮ್ಯಾಮ್, ನಿನ್ ಮ್ಯಾಥ್ಸ್ ಇತ್ತು, ಮ್ಯಾಥ್ಸ್ ಪೇಪರ್ ಬರೀಲಿಕ್ಕೆ ಕೊಟ್ಟಿಲ್ಲ ಮ್ಯಾಮ್. ಅದೇ ಕೊಟ್ಟಿಲ್ಲ. ಈಗ ಎಕ್ಸಾಮ್ ವಂಚಿತರಾಗಿ ಮನೆಗೆ ಹೋಗ್ತೀರಾ, ಭವಿಷ್ಯದ ಬಗ್ಗೆ ತುಂಬಾ ಕನ್ಸ್ ಕಾಣ್ತಾ ಇರ್ತೀರಾ, ನೀವು ಇಂಜಿನಿಯರ್ ಆಗ್ಬೇಕು ಅಂತ ಕನ್ಸ್ ಇಟ್ಕೊಂಡಿದ್ದೀರಾ ಅಂತ ನಮ್ಗೆ ಗೊತ್ತಾಯ್ತಲ್ವಾ? ಹೌದು ಮ್ಯಾಮ್. ಈ ತರ ಮ್ಯಾಥ್ಸ್ ಇಂಪಾರ್ಟೆಂಟ್ ಪೇಪರ್, ಈ ತರ ವಂಚಿತರಾಗಿ ಮನೆಗೆ ಹೋಗ್ತೀರಾ. ಒಂದ್ ಕಡೆ ಎಕ್ಸಾಮ್ ಮಿಸ್ ಆಗಿರೋ ಟೆನ್ಷನ್, ಒಂದ್ ಕಡೆ ಈ ತರ ಜನಿವಾರ ತೆಗಿಬೇಕು ಅಂದಾಗ ನೀವು ತೆಗ್ದಿಲ್ಲ, ಒಂದು ದಿಟ್ಟ ನಿರ್ಧಾರ ಮಾಡ್ಕೊಂಡು ಮನೆಗೆ ಹೋಗ್ತೀರಾ, ನಿಮ್ಮ ಆಚಾರ ಪರಂಪರೆ ಸಂಪ್ರದಾಯ ಫಾಲೋ ಮಾಡ್ಬೇಕು ಅಂತೇಳಿ. ಪೇರೆಂಟ್ಸ್ ಏನ್ ಹೇಳಿದ್ರು? ಹೌದು ಮ್ಯಾಮ್. ಪೇರೆಂಟ್ಸ್ ಏನ್ ಹೇಳಿದ್ರು ನೀವು ಮನೆ ಹೋದ ತಕ್ಷಣ ಹಿಂಗಾಯ್ತು ಅಂತ? ಅವ್ರು ಅಂದ್ರಿ ಮ್ಯಾಮ್, ಅಲ್ಲಿ ರಿಕ್ವೆಸ್ಟ್ ಮಾಡೋದಿತ್ತು, ಅವ್ರು ಆಗ್ಬಿಟ್ಟಿಲ್ಲ. ಅವ್ರು ಅಂದ್ರಿ ನಾನು ಫೋನ್ ಮಾಡ್ತಾ ಅಂತಂದ್ರಿ ಅವರು. ಹಂಗೆಲ್ಲ ಕಾಲೇಜಲ್ಲಿ ಫೋನ್ ಮಾಡಿ ಹಿಂಗ್ ಪ್ರಯತ್ನ ಹಾಕ್ತಿವಿ ಹಂಗೆಲ್ಲ ಇದು ಮಾಡಿದ್ರು. ಬಯಾಲಜಿ ಪೇಪರ್ ಬಾ ಅಂದ್ರಿ ಅವರು. ಬಯಾಲಜಿ ಪೇಪರ್ ಬರ್ಸ್ರು. ಈಗ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಯಾರಾದ್ರೂ ನಿಮ್ಮ ಹತ್ರ ಮಾತಾಡಿದಾರಾ? ಯಾವ ಡಿಪಾರ್ಟ್ಮೆಂಟ್ ಮ್ಯಾಮ್? ಈಗ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ, ಯಾಕಂದ್ರೆ ಮಿನಿಸ್ಟರ್ ಕೂಡ ಈಗ ರಿಯಾಕ್ಷನ್ ಮಾಡ್ತಾ ಇದ್ರು, ನಾವು ಎಕ್ಸಾಮ್ ಮಾಡಿಸೋ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನಿಮ್ಗೆ ಆತರ ಯಾರಾದ್ರೂ ಪ್ರಾಮಿಸ್ ಮಾಡಿದಾರಾ? ಹೌದು ಮ್ಯಾಮ್, ಮಿನಿಸ್ಟರ್ ಫೋನ್ ಬಂದಿತ್ತು. ಈಗ ಅವ್ರು ಅಂದ್ರು ನೋಡ್ತೀವಿ ಅಷ್ಟೇ, ನಮ್ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಓಕೆ, ನಾವು ಫಾಲೋ ಅಪ್ ಮಾಡ್ತೀವಿ, ಮತ್ತೆ ಎಕ್ಸಾಮ್ ಬರೆಸ್ಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ನೋಡೋಣ ಇದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡ್ತಾರಾ ಅಂತ. ಥ್ಯಾಂಕ್ ಯು ಸುಚಿವ್ರತ್ ಮಾತಾಡಿದಕ್ಕೆ.